ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ನಮ್ಮ ಆತ್ಮೀಯ ಬಾಂಧವರಿಗೆ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು ನಮ್ಮ ಇಡೀ ಅನಂತ ವಿಶ್ವ ಆಚಾರ್ಯ ಗುರುಗಳ ತಂಡದ ಪರವಾಗಿ ತಿಳಿಸ್ತಾ ಇವತ್ತಿನ ಸರಣಿ ಸಂಚಿಕೆಯನ್ನು ಆರಂಭ ಮಾಡೋಣ. ವೀಕ್ಷಕರೇ, ಮುಂದಿನ ಕ್ಲಾಸಸ್ ಬಗ್ಗೆ ಹೇಳಲೇಬೇಕು. ಮೊದಲನೇದಾಗಿ 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್. ಸೊ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ವಿ ಆರ್ ಜಸ್ಟ್ ಅಹೆಡ್ ಆಫ್ ಫ್ಯೂ ಡೇಸ್. ಸೊ ಹಾಗಾಗಿ ತುಂಬ ಎಕ್ಸೈಟ್ಮೆಂಟ್ ಇದೆ. ರಿಜಿಸ್ಟ್ರೇಷನ್ಸ್ ಅಂತೂ ನನ್ನ ಪ್ರಕಾರ ಕ್ಲೋಸ್ ಆಗೋಗಿದೆ. ಲಾಸ್ಟ್ ಮಿನಿಟ್ ರಿಜಿಸ್ಟ್ರೇಷನ್ಸ್ ತುಂಬ ಜನ ಕೇಳ್ತಾ ಇದ್ದೀರಾ. ನಾವು ಆಲ್ಮೋಸ್ಟ್ ಹಾಗಾಗಿ ತುಂಬ ರಿಜಿಸ್ಟ್ರೇಷನ್ಸ್ ಆಗ್ತಾ ಇದೆ. ರಿಕ್ವೆಸ್ಟ್ ಮಾಡಿದ್ವಿ ಅಂತಾನೇ 1 ತಿಂಗಳು ಪೋಸ್ಟ್ಪೋನ್ ಕೂಡ ಮಾಡಿದ್ವಿ ಡೇಟ್ಸ್. ಬಟ್ ಸ್ಟಿಲ್ ಯಾರಿಗೆಲ್ಲ ಅವಕಾಶ ಸಿಕ್ಕಿದೆ, ನಾನು ನಿಜ ಹೇಳಬೇಕು, ದೇ ಆರ್ ದಿ ಮೋಸ್ಟ್ ಲಕ್ಕಿ ಒನ್ಸ್ ಅಂತ. ಯಾಕಂತಂದರೆ ಹೊಸ ವರ್ಷದ ವಿವಿಧ ಆಚರಣೆಗಳನ್ನ ನಾವು ನೋಡಿದ್ದೀವಿ. ಆದರೆ ಈ ವರ್ಷ ನೀವೇನು ಮೊದಲ 100 ಕೋಟಿ ಬಿಸ್ನೆಸ್ ವರ್ಕ್ಶಾಪ್ ಅಟೆಂಡ್ ಮಾಡ್ತಾ ಇದ್ದೀರಾ, ಅದಕ್ಕಿಂತ ಬೆಸ್ಟ್ ಹೊಸ ವರ್ಷ, ಬೆಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್ ನೀವು ಹಿಂದೆಂದೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಯಾರೆಲ್ಲ 100 ಕೋಟಿ ಬಿಸ್ನೆಸ್ ವರ್ಕ್ಶಾಪ್ಗೆ ಬರುವಂತಹ ಅದೃಷ್ಟ ಮಾಡಿದ್ದೀರಾ ಅವರೆಲ್ಲ ನಿಜವಾಗ್ಲೂ ತುಂಬ ಲಕ್ಕಿ. ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಅದೇ ಖುಷಿಯಿಂದ ಹೊಸ ವರ್ಷದ ಸೆಲೆಬ್ರೇಷನ್ಸ್ ನಮ್ಮನ್ನು ನಾವು ಹೊಸ ಜೀವನದಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ ಅನ್ನೋ ಆ ಒಂದು ಹುಮ್ಮಸ್ಸಿನೊಂದಿಗೆ ಬನ್ನಿ, ಸಿಗೋಣ ಕ್ಲಾಸಸ್ನಲ್ಲಿ. ಹಾಗೆ ಒಂದಷ್ಟು ಸೂಚನೆಗಳಿತ್ತು, ಲಿಸ್ಟ್ ಆಫ್ ಟಾಸ್ಕ್ಸ್ ಇತ್ತು. ಸೊ ಎಲ್ಲದನ್ನು ಕಡೆಯ ವಿಡಿಯೋದಲ್ಲಿ ನಾವು ಹೇಳಿದ್ವಿ. ಸೊ ದಯವಿಟ್ಟು ಆ ವಿಡಿಯೋ ಇನ್ನೊಂದ್ಸಲಿ ನೋಡಿ ಎಲ್ಲ ಥಿಂಗ್ಸನ್ನು ನೋಟ್ ಡೌನ್ ಮಾಡಿಕೊಂಡು ಅದೇ ರೀತಿ ಫಾಲೋ ಮಾಡಿ ಬರಬೇಕಾಗತ್ತೆ. ಇನ್ನು ಮುಂದಿನ ಫೌಂಡೇಶನ್ ವರ್ಕ್ಶಾಪ್ ಜನವರಿ 28ನೇ ತಾರೀಕು ಇರುತ್ತೆ. ಇದೇ ಜನವರಿ ತಿಂಗಳ ಕಡೆಯ ಭಾನುವಾರ ಇರುತ್ತೆ. ಬೆಂಗಳೂರಿನ ಮ್ಯಾನ್ಫೋಬೆಲ್ ಹೋಟೆಲ್ನಲ್ಲಿ ಇದೇ ಕ್ಲಾಸ್ ಕೂಡ ನಡೆಯುತ್ತೆ. ಸೊ ಅಲ್ಲಿಗೂ ಕೂಡ ರಿಜಿಸ್ಟ್ರೇಷನ್ಸ್ ತುಂಬ ಫಾಸ್ಟಾಗಿ ಆಗ್ತಾ ಇದೆ. ಸೊ ಅನೌನ್ಸ್ಮೆಂಟ್ ಆಯಿತು. ಸೊ ಅದಾದಾಗ ಆಲ್ಮೋಸ್ಟ್ 50% ಸೀಟ್ಸ್ ಫಿಲಪ್ ಆಗಿದೆ. ಬಟ್ ಲಾಸ್ಟ್ ಟೈಮ್ ನಾನು ಈ ವಿಷಯನ ಹೇಳಲೇಬೇಕು. ಕಳೆದ ಬಾರಿ ನಾವು ಡಿಸೆಂಬರ್ನಲ್ಲಿ ಮಾಡಿದಂಥ ಕ್ಲಾಸ್ಗೆ ಸಿಕ್ಕಾಪಟ್ಟೆ ಜನಸಂದಣಿ ಆಗ್ಬಿಟ್ಟಿತ್ತು. ಕಳೆದ ಒಂದು ಲಾಸ್ಟ್ ಮೂಮೆಂಟಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ಸ್ಗೆ ಅಂತ ಜನ ಬಂದರು. ಸೊ ಆ ಟೈಮ್ನಲ್ಲಿ ನಾವು ವಾಪಸ್ ಕಳಿಸೋದಕ್ಕೂ ಸಾಧ್ಯ ಆಗದೆ ದೂರದ ಊರಿಂದ ಎಲ್ಲ ಬಂದ್ಬಿಟ್ಟಿದ್ರು ಸ್ಪಾಟ್ ರಿಜಿಸ್ಟ್ರೇಷನ್ಸ್ಗಾಗಿ. ಸೊ ತುಂಬ ಅಡ್ಜಸ್ಟ್ ಮಾಡಿ ಕೂಡಿಸಿ ನಾವು ಕ್ಲಾಸ್ ಮಾಡಬೇಕಾಗಿ ಬಂತು. ಸೊ ಹಾಗಾಗಿ ಈ ಥರ ಒಂದು ಸಂದರ್ಭಗಳು ಮತ್ತೆ ಮುಂದೆ ಬರೋದು ಬೇಡ. ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಸೀಟ್ಸನ್ನು ಕನ್ಫರ್ಮ್ ಮಾಡಿ. ಆ್ಯಂಡ್ ಯಾರೆಲ್ಲ ಬರ್ತಾ ಇದ್ದೀರಾ ಎಲ್ಲರಿಗೂ ಹೊಸ ವರ್ಷದ ಡೈರಿ, ಮನಿ ಡೈರಿ ಫ್ರೀಯಾಗಿ ಸಿಗ್ತಾ ಇದೆ. ಸೊ ಇಡೀ ವರ್ಷ ನಿಮ್ಮ ಒಂದು ಸಾಥ್ ನೀಡುತ್ತೆ. ನಿಮ್ಮ ಒಂದು ಫಿನಾನ್ಷಿಯಲ್ ಪ್ಲಾನಿಂಗಿಗೆ ಕಂಪ್ಲೀಟ್ ಸಾಥ್ ನೀಡುವಂತಹ ವಿಶೇಷವಾಗಿ ಡಿಸೈನ್ ಮಾಡಿರುವಂತಹ ಡೈರಿ ಸಂಪೂರ್ಣ ಉಚಿತವಾಗಿ ಸಿಗ್ತಾ ಇದೆ. ಗರುಡ ಪುರಾಣದ ಪ್ರಕಾರ ಹಣದ ಸೂತ್ರಗಳ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳುವಂತಹ ಅವಕಾಶ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ನೀವು ಯೂಟ್ಯೂಬ್ ವಿಡಿಯೋ ನೋಡಿದ್ರೆ ಗರುಡ ಪುರಾಣದ ಬಗ್ಗೆ ಇನ್ನೂ ಮಾಹಿತಿ ಕೊಡಿ ಅಂತ ತುಂಬ ಕಮೆಂಟ್ಸ್ ಇತ್ತು. ಬಟ್ ಮುಂದಿನ ಕ್ಲಾಸ್ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ತಿದ್ದೀರಾ, ಸೊ ಅವ್ರಿಗೆ ಅವಕಾಶ ಇದೆ ಇನ್ನೊಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ. ಇದು ಎಲ್ಲೂ ಸಿಗಲ್ಲ ಈ ರೀತಿ ಮಾಹಿತಿಗಳೆಲ್ಲ. ಗರುಡ ಪುರಾಣದಲ್ಲಿ ಹಣದ ಬಗ್ಗೆ ಮಾಹಿತಿ ಇದೆಯಾ ಅನ್ನೋ ಕ್ವಶನೇ ತುಂಬ ಜನಕ್ಕೆ ಇತ್ತು. ಬಟ್ ತುಂಬಾ ಒಂದು ಕುತೂಹಲಕಾರಿ ವಿಚಾರಗಳಿದೆ. ಎಲ್ಲದನ್ನು ಗುರುಜಿ ತಿಳಿಸ್ಕೊಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಕ್ಯಾಟಗರಿ ಜನ ಬರಲೇಬೇಕು ಮುಂದಿನ ಕ್ಲಾಸ್ಗೆ ಅಂದರೆ ಯಾರಿಗೆಲ್ಲ ಸ್ವಂತ ಮನೆ ಪಡ್ಕೊಳ್ಬೇಕು ಅನ್ನೋ ಆಸೆ ಇದೆ, ಸ್ವಂತ ಮನೆ ಕಟ್ಟಿಸ್ಬೇಕು, ಅತಿ ಶೀಘ್ರದಲ್ಲಿ ನಮ್ಮದೇ ಸ್ವಂತ ಸೂರಿನಡಿ ನಾವು ಬದುಕಬೇಕು ಅಂತ ಅವರೆಲ್ಲರೂ ಕೂಡ ಮುಂದಿನ ಕ್ಲಾಸ್ಗೆ ಮಿಸ್ ಮಾಡದೆ ರಿಜಿಸ್ಟರ್ ಮಾಡಿಕೊಂಡು ಬನ್ನಿ. ಸುಲಭವಾಗಿ ಸ್ವಂತ ಮನೆಯನ್ನು ಕಟ್ಟಿಸೋದಕ್ಕೆ ಬೇಕಾದಂತಹ ಟಿಪ್ಸ್, ಏನೇನು ಫಾಲೋ ಮಾಡಬೇಕು, ಏನೇನು ಟೆಕ್ನಿಕ್ಸ್ ಮಾಡಬೇಕು, ಎಲ್ಲದನ್ನು ಸಂಪೂರ್ಣವಾಗಿ ಗುರೂಜಿಯವರು ಸ್ಪೆಷಲ್ ಆಗಿ ಪ್ರಪ್ರಥಮ ಬಾರಿಗೆ ಮುಂದಿನ ಕ್ಲಾಸ್ನಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಬರುವಾಗ ಮಿಸ್ ಮಾಡದೆ 3 ವಿಳಿಯದೆಲೆಗಳನ್ನು ತಗೊಂಡು ಬರಬೇಕು. ಸೊ ಇಷ್ಟೆಲ್ಲ ಫಾಲೋ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಬನ್ನಿ, ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಇವತ್ತಿನ ಸಂಚಿಕೆಗೆ. ಗುರುಗಳೇ ನಮಸ್ತೆ. ನಮಸ್ತೆ ಲಕ್ಷ್ಮಿ, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ನಮ್ಮ ಪರವಾಗಿ, ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಹೊಸ ವರ್ಷದ ಶುಭಾಶಯ ತಮಗೆ. ನಿಮಗೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ವೆರಿ ನೈಸ್ ಗುರುಗಳೇ. ಹೊಸ ವರ್ಷ ಅಂತ ಅಂದರೆ ನಮ್ಮ ಒಂದು ಹಿಂದೂ ಕ್ಯಾಲೆಂಡರಲ್ಲಿ ಹೇಳ್ತೀವಿ ಗೊತ್ತಾ, ಹೊಸ ವರ್ಷ ಬಂತು ಅಂತಂದರೆ ಆ್ಯಕ್ಚುಲಿ ಹೊಸ ಚಿಗುರು, ಒಂದು ನೇಚರ್ಗೆ ಕಂಪೇರ್ ಮಾಡ್ತೀವಿ. ಸೊ ಅದು ಯುಗಾದಿ ಹಬ್ಬ ಬರುತ್ತೆ, ಅದನ್ನು ನಾವು ಹಿಂದೂ ಹೊಸ ವರ್ಷ ಅಂತ ಮಾಡ್ತೀವಿ. ಬಟ್ ಸ್ಟಿಲ್ ಒಂದು ಪ್ರಕೃತಿ ಅಂತ ಬಂದಾಗ ಐ ವಾಂಟೆಡ್ ಟು ಆಸ್ಕ್ ಯು. ಸೊ ಕ್ಲಾಸ್ನಲ್ಲಿ ಆಗಿರ್ಬೋದು, ವಿಡಿಯೋಸಲ್ಲಿ ಆಗಿರ್ಬೋದು, ಕಥೆಗಳಿಂದ ಶುರು ಮಾಡ್ತೀರಿ ನೀವು, ಕಥೆಗಳಿಂದ ಎಕ್ಸ್ಪ್ಲೈನ್ ಮಾಡ್ತೀರಾ ಪ್ರತಿಯೊಂದು ವಿಚಾರಗಳನ್ನ. ಆ ಕಥೆ ಮ್ಯಾಕ್ಸಿಮಮ್ ನಾವು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಪ್ರಕೃತಿ ಜೊತೆಗೆ ಲಿಂಕ್ ಆಗಿರುತ್ತೆ. ಸೊ ಈಗಲ್ ಬಗ್ಗೆ ಹೇಳಿದ್ರಿ, ಸಿಂಹದ ಬಗ್ಗೆ ಹೇಳಿದ್ರಿ,
ಹೇಳಿದ್ರಿ ಕತೆಗಳನ್ನ. ಸೊ ಜೊತೆಗೆ ಜೇನು ಹುಳಗಳ ಬಗ್ಗೆ ಹೇಳ್ತೀರಾ, ಇರುವೆಗಳ ಬಗ್ಗೆ ಹೇಳ್ತೀರಾ, ಪಕ್ಷಿಗಳ ಬಗ್ಗೆ ಹೇಳ್ತೀರಾ. ಸೊ ಎಲ್ಲೋ ಒಂದು ಕಡೆ ನೀವು ತುಂಬ ನೇಚರ್ಗೆ ತುಂಬ ಲಿಂಕ್ ಮಾಡ್ಕೊಳ್ತೀರಾ ನಮ್ಮನ್ನ ಹಾಗೂ ನಮ್ಮಲ್ಲಿರುವಂತಹ ವಿಚಾರಗಳನ್ನ ಅಂತ. ಸೊ ಇವತ್ತು ಹೊಸ ವರ್ಷದ ಎಪಿಸೋಡ್ ನಾವು ಮಾಡ್ತಾ ಇರೋದ್ರಿಂದ ಸಮಥಿಂಗ್ ಮೋರ್ ಅಬೌಟ್ ನೇಚರ್ ಹಾಗೂ ಹಣದ ಬಗ್ಗೆ ಇನ್ನೊಂದಷ್ಟು ವಿಚಾರಗಳೇನಾದರೂ ಹೇಳ್ತೀರಾ ನಮಗೆ? ಫ್ಯಾಂಟಾಸ್ಟಿಕ್. ಐ ಮೀನ್ ನಾವು ನೇಚರ್ ಎಲ್ಲ ಒಂದೇ ಲಕ್ಷ್ಮಿ. ನಾವು ಬೇರೆ ಅಲ್ಲ, ನೇಚರ್ ಬೇರೆ ಅಲ್ಲ. ಇನ್ಫ್ಯಾಕ್ಟ್ ನೇಚರ್ ಜೊತೆ ನಾವೆಲ್ಲ ಇದ್ದೇವೆ. ಯೂನಿವರ್ಸ್ ಅಂದ್ರೇ ನೇಚರ್ ಅಷ್ಟೇ. ಸೊ ಅದೇ ದೈವತ್ವ ಅಂತಂತೇಳಿ ನೋಡಿ. ಇವತ್ತು ನಾವು ವಿಶೇಷವಾದ ಒಂದು ಪ್ರಾಣಿಯಿಂದ ಕಲಿತಿದ್ದೀವಿ. ಇದನ್ನ ನಾವು ಇಲ್ಲಿ ತನಕ ಬೈದಿರೋದೇ ಹೆಚ್ಚು ಈ ಪ್ರಾಣಿನ. ಅಲ್ಲಿಂದ ನಾವೇನು ನಮ್ಮ ಜೀವನಕ್ಕೆ ವಿಶೇಷವಾಗಿ ದುಡ್ಡಿಗೆ ಶ್ರೀಮಂತಿಗೆ ಏನು ಕಲಿಬೋದು ಅಂತ ಇವತ್ತು ತಿಳ್ಕೊಳ್ಳೋಣ. ನೀವು ಸಾಮಾನ್ಯವಾಗಿ ಬೈದ್ರೆ ಯಾವ ಪ್ರಾಣಿನ ಅಸೋಸಿಯೇಟ್ ಮಾಡಿ ಬೈತೀರಾ? ನಾರ್ಮಲ್ ಆಗಿ ಜನಗಳಿಗೆ ಬೈತಿರ್ಬೇಕು. ತುಂಬಾ ಇದೆ ಗುರುಗಳೇ. ನಾಯಿ, ಗೂಬೆ, ಕತ್ತೆ. ನಾಯಿ ಜಾಸ್ತಿ ಅಂತಾರಲ್ವಾ? ಏನಂತ ಬೈತಾರೆ ಲಕ್ಷ್ಮಿ? ಜಸ್ಟ್ ನೋಡಿ ನೋಡೋಣ, ನಿಮ್ಗೆ ಗೊತ್ತಿದ್ರೆ ಹೇಳಿ. ನೀನೊಂದು ನಾಯಿ, ನಾಯಿ ತರ ಆಡ್ತೀಯ, ಯಾವಾಗ್ಲೂ ನಾಯಿ ತರ ಬೊಗಳ್ತಾರೆ. ಸೊ ನಾಯಿ ಅಂತಾರೆ. ಗೂಬೆನೇನಂತಾರೆ? ಏನ್ ಗೂಬೆ ತರ ಕೂತಿದ್ಯಾ, ಗೂಬೆ ತರ ನೋಡ್ತಾ ಇದ್ಯಾ ಅಂತಾರೆ. ಕತ್ತೆಗೆ ಏನಂತ ಹೇಳ್ತಾರೆ? ನೀನೊಂದು ಕತ್ತೆ, ವೇಸ್ಟ್, ಏನಕ್ಕೂ ಯೂಸ್ ಇಲ್ಲ. ಏನಕ್ಕೂ ಯೂಸ್ ಇಲ್ಲ, ಕತ್ತೆ ಮುಂಡೆದು ಅಲ್ವಾ? ನಾವೇ ಹಿಂದಿನ ಎಪಿಸೋಡಲ್ಲಿ ಒಂದ್ಸಲಿ ಮಾಡಿದ್ವಲ್ವಾ, ಕತ್ತೆ ಒಲಿ ಹತ್ರ ಹೋಗಿ ಏನದು ಗ್ರಾಸ್ ಎಲ್ಲ ಕೆಂಪು ಕಲರ್ ಕತ್ತೆಗಳ ಜೊತೆ ಸೇರ್ಬೇಡಿ ಅಂತ ನಾನೇ ಹೇಳಿದ್ದೆ. ನೋಡಿ ಲಕ್ಷ್ಮಿ, ಇವತ್ತು ಕತ್ತೆಗಳಿಂದ ನಾವು ಜೀವನಕ್ಕೆ ಏನ್ ಕಲಿಬಹುದು ಅಂತ ಕಲಿತಿದ್ವಿ. ನೀವೇ ಮತ್ತೆ ಕತ್ತೆ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತೀರಾ? ಹೌದಮ್ಮ. ಸೊ ನಾನು ಮೊದಲಿಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ತಿಳಿದೆ, ಒಂದು ವೇಳೆ ಕತ್ತೆಗಳಿಗೆ ಏನೋ ಬೈದಿದ್ರೆ ಕ್ಷಮೆ ಫಸ್ಟ್ ಕೋರ್ಕೊಂಬಿಡೋಣ. ಎಲ್ಲ ಕತ್ತೆಗಳಿಗೆ ದಯವಿಟ್ಟು ನನ್ನ ಕ್ಷಮೆ ಇರಲಿ, ನಾನು ಬೈಬಾರ್ದಿತ್ತು. ಸೊ ಕೆಲವೊಂದ್ಸಲ ಗೊತ್ತಿಲ್ಲದೆ ಬೈದ್ಬಿಟ್ಟಿದ್ದೇನೆ. ಐ ಆಮ್ ರಿಯಲಿ ಸಾರಿ ಫಾರ್ ಆಲ್ ದ ಡಾಂಕೀಸ್. I am really asking sorry for the donkeys only, because I mean nature ಎಷ್ಟು ಅದ್ಭುತ ಅಂತಂದರೆ, ನಮ್ಗೆ ಗೊತ್ತಿಲ್ಲದೆ ಹೇಗೇಗೋ ಇದನ್ನು ಯೂಸ್ ಮಾಡಿಕೊಂಡು ಬೈತಿದ್ದೀವಿ. ಬಟ್ ದೇ ಆರ್ ಸಚ್ ಅ ಬ್ಯೂಟಿಫುಲ್ ಕ್ರೀಚರ್ ಇಲ್ಲ. ಸೊ ನಾನು ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋದಾಗ ಐ ಮೈಸೆಲ್ಫ್ ವಾಸ್ ರಿಯಲಿ ಮೆಸ್ಮರೈಸ್ಡ್. ಇಷ್ಟೆಲ್ಲ ಒಳ್ಳೆತನ ಇದೆಯಲ್ವ ಕತ್ತೆಯಲ್ಲಿ. ಕತ್ತೆ ನಾಯಿ ನನಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಬೈದ್ಬಿಟ್ಟಿದ್ದೇವೆ ಅಂತಂತೇಳಿ. ಸೊ ಎನಿವೆ, ಮೊದಲನೇದು ಏನು ಕಲಿಬೋದು ನಾವು ಕತ್ತೆಗಳಿಂದ ಅಂತಂದ್ರೆ ಲಕ್ಷ್ಮಿ, ಅವರು ವಿಶ್ರಾಂತಿನ ಬಯಸದೆ ಕೆಲಸ ಮಾಡೋವಂಥ ಒಂದು ಜೀವಿಗಳು. ಏನೋ ಕತ್ತೆಗಳು ಎಷ್ಟೊತ್ತು ಮಲಗ್ತವೆ ಗೊತ್ತಾ ನಿಮಗೆ? ನಮಗೆಲ್ಲ 24 ಅವರ್ ಇದೆ, ಕತ್ತೆಗಳಿಗೂ 24 ಅವರೇ ಇರೋದು. ಅವರು ಬರೀ 5 ಅವರ್, ಮ್ಯಾಕ್ಸಿಮಮ್ ಅಂತಂದರೆ 5 ಅವರ್ ನಿದ್ದೆ ಮಾಡ್ತಾರೆ. 19 ಗಂಟೆ ಅವರು ಕೆಲಸ ಮಾಡ್ತಾರೆ. ನೋಡಿ ಕತ್ತೆಗಳು. ನಿಜವಾಗ್ಲೂ ಹೇಳ್ತೇನೆ, APJ ಅಬ್ದುಲ್ ಕಲಾಂ ಅವರ ಬಯೋಗ್ರಫಿ ನಾನು ಓದಿದಾಗ ಗೊತ್ತಾಯಿತು, APJ ಅಬ್ದುಲ್ ಕಲಾಂ ಅವರು 18ರಿಂದ 19 ಅವರ್ ಕೆಲಸ ಮಾಡ್ತಿದ್ರು. ಐನ್ಸ್ಟೈನ್ ತೆಗೆದುಕೊಳ್ಳಿ, ನೀವು ಎಡಿಸನ್ ತೆಗೆದುಕೊಳ್ಳಿ, ಅವರೇ ಯಾಕೆ ಯಾವುದೇ ಋಷಿ ಮುನಿಗಳನ್ನ ತೆಗೆದುಕೊಳ್ಳಿ, ದೊಡ್ಡ ದೊಡ್ಡ ಸಾಧಕರನ್ನು ತೆಗೆದುಕೊಳ್ಳಿ, ಅವ್ರಿಗೆ ಕೆಲಸನೇ ಒಂದು ಪ್ರೀತಿ ರೀ ಅವ್ರಿಗೆ. ದ ಲೈಫ್ ಈಸ್ ಫುಲ್ ಆಫ್ ವರ್ಕ್. ವಿದೌಟ್ ವರ್ಕ್ ಅವ್ರಿಗೆ ಬೋರಿಂಗ್ ಅನಿಸ್ಬಿಡುತ್ತೆ. ಸೊ ನಾವು ಬಡವ್ರನ್ನ ತೆಗೆದುಕೊಳ್ಳಿ, ಆ ಬಡ ಮನಸ್ಥಿತಿ ಉಳ್ಳ ಜನಗಳನ್ನ ತೆಗೆದುಕೊಳ್ಳಿ, ಕೆಲಸ ಅಂದರೆ ಅವರಿಗೆ ಬೋರು, ಬೇಜಾರು, ಅಯ್ಯೋ ವಾಟ್ ಹೇಗಪ್ಪ ಮಾಡೋದು, ಕೆಲಸ ಇಲ್ಲ ಅಂದರೆ ಖುಷಿ, ರಜೆ ಅಂದರೆ ಖುಷಿ. ಬಟ್ ಅದೇ ಶ್ರೀಮಂತರಿಗೆ ಉಂಟಲ್ವಾ, ಅವ್ರಿಗೆ ಕೆಲಸ ಅಂತಂದರೆ ಪ್ರೀತಿ. ದೇ ರಿಯಲಿ ಎಂಜಾಯ್. ಸೇಮ್ ಗೋಸ್ ವಿತ್ ಅ ಡಾಂಕಿ. ಸೊ ರಿಯಲಿ ಅ ಫ್ಯಾಂಟಾಸ್ಟಿಕ್ ಥಿಂಗ್. ಆ್ಯಂಡ್ ಯು ನೋ ಒನ್ ಮೋರ್ ಥಿಂಗ್, ಅವ್ರು ಮಲಗೋದೇ ಗೊತ್ತಾ ಕತ್ತೆಗಳು, 5 ಅವರು ಮಲಗಿ ನಿದ್ದೆ ಮಾಡಲ್ಲ, ನಿಂತ್ಕೊಂಡೇ ನಿದ್ದೆ ಮಾಡಿಬಿಡ್ತಾರಂತೆ ಸುಸ್ತಾದಾಗ. ಈ 5 ಅವರಲ್ಲಿ ಹೆಚ್ಚು ನಿಂತು ನಿದ್ದೆ ಮಾಡೋದೇ ಹೆಚ್ಚು. ಯಾವಾಗೋ ಡೀಪ್ ಸ್ಲೀಪ್ ಬಂದಾಗ ಮಲ್ಕೊಳ್ತಾರೆ. ಸಿ ದ ವೇ ದ ರೆಸ್ಟ್ ಆಲ್ಸೋ ಈಸ್ ಸೋ ಯುನೀಕ್ ಆ್ಯಂಡ್ ಡಿಫ್ರೆಂಟ್. ಸೊ ನಮ್ಮ ರೀತಿ ಏನೋ ಕಟ್ಟಿಗೆ ರೀತಿ ಮಲಗಿಬಿಡ್ತೇವೆ ಒಂದೊಂದು ಸಲ ನಾವು. ಕೆಲವರಿಗೆ ನಿದ್ದೆ ಸಾಲೋದೇ ಇಲ್ಲ. ಬೆಳಿಗ್ಗೆ ಸ್ನೂಸ್ ಬಟನ್ ಒತ್ತಾನೇ ಇರ್ತೀವಿ. ಎಷ್ಟು ಸಲ ಎದ್ದೇಳಪ್ಪ, ಎದ್ದೇಳೆ ಮೇಲೆ ಅಂದರು, ತಾಯಿ ಹೇಳಿದ್ರು, ಮಕ್ಕಳು ಎದ್ದೇಳೋದೇ ಇಲ್ಲ. ನಾವೇ ಎದ್ದೇಳಲ್ಲ, ಯಾಕೆ ಸುಮ್ಮನೆ ಅವ್ರ ಬಗ್ಗೆ ಹೇಳೋದು. ಸೊ ಹಾಗಾಗಿ ದಿಸ್ ಇಸ್ ಅ ಒನ್ ಬ್ಯೂಟಿಫುಲ್ ಕ್ವಾಲಿಟಿ. ಒಬ್ಬನ ಹತ್ರ ಕ್ಲೈಂಟ್ ಬಂದಿದ್ರು ಲಕ್ಷ್ಮಿ, ಅವರು 10,35,000 ಸಾಲ ಇತ್ತು ಬರಬೇಕಂತಂದರೆ 10,35,000 ನಮ್ಮ ವರ್ಕ್ಶಾಪ್ ಬಂದ ಮೇಲೆ ಅವ್ರು ತೀರಿಸಿದ್ದಾರೆ. ಮೊನ್ನೆ ಬಂದಿದ್ರು ನನ್ನ ಹತ್ರ ಹಂಚ್ಕೊಳ್ಳಿಕ್ಕೆ, ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಇವತ್ತು, ಹೇಗೆ ಅವರು ತೀರಿಸಿದ್ರು ಅಂತಂತೇಳಿ. ಅವರು ಇದೇ ಥರ ಏನೋ ಟೈಮ್ನ ವೇಸ್ಟ್ ಮಾಡಿಕೊಂಡು
ಸದ್ಬಳಕೆ ಮಾಡ್ಕೊಳ್ದೆ ಸಾಲದಲ್ಲಿ ಕೊರಗಿ ಏನೋ ಸ್ವರ್ಗ ಹೋಗಿದ್ರು, ಕಷ್ಟಪಡ್ತಿದ್ರು. ಸೊ ನಮ್ಮ ಹತ್ರ ಬಂದಾಗ ನಾನು ಪರ್ಸನಲ್ ಮೀಟಿಂಗ್ ಮಾಡಿದಾಗ ನಾನು ಜಸ್ಟ್ ಐ ವಾಸ್ ಜಸ್ಟ್ ಶೇರಿಂಗ್ ವಿತ್ ಹಿಮ್, ಹೀಗೆ ಮಾಡ್ಬೋದು ನೋಡಿ ಅಂತಂತೇಳಿ. ಸೊ ಅವ್ರು ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತಿದ್ರು, ಅದರಲ್ಲಿ 8 ಅವರ್ ಡ್ಯೂಟಿ ಅಂತೆ. ಸೊ ಟ್ರಾವೆಲ್ ಟೈಮ್ ಎಲ್ಲ 2 ಅವರ್ಸ್, 10 ಅವರ್ಸ್ ಅವ್ರಿಗೆ ಕೆಲ್ಸಕ್ಕೆ ಹಿಡಿತಿತ್ತು. ಕೆಲಸ ಆದಮೇಲೆ ಸೀದಾ ಮನೆಗೆ ಬಂದುಬಿಡ್ತಿದ್ರು, ಏನೂ ಮಾಡ್ತಿದ್ದಿಲ್ಲ. ಸೊ ಕೆಲಸದಲ್ಲಿ 35,000 ಸಂಬಳ ಬರ್ತಿತ್ತಂತೆ ಅವ್ರಿಗೆ. ಈಗ ಏನು ಮಾಡಿದ್ರು, ನಾನು ಹೇಳಿದೆ ಅವ್ರಿಗೆ, ನಮ್ಮಲ್ಲಿ 24 ಗಂಟೆ ಇದೆ, ನೀವು 6 ಅವರು ಮಲಗೋದು ಮನೆಗೆ ಹೋಗೋದೆಲ್ಲ ಮಾಡಿ, ಇನ್ನು 16 ಅವರ್ ಆದರೂ ಕೆಲಸ ಮಾಡಿ. ಸೊ 16 to 18 ಅವರ್ಸ್ ನೀವು ಮಾಡಿ, 18 ಅವರ್ ಆದರೂ ಮಾಡ್ಬೋದಲ್ವಾ ಅಂತಂತೇಳಿ. ಸೊ ಆಫ್ಟರ್ 10 ಅವರ್ಸ್ ಅವ್ರ ಡ್ಯೂಟಿ ಆದಮೇಲೆ ಸಂಜೆ ಬರ್ತಾರೆ. ಸಂಜೆ ಬಂದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಚಿಕ್ಕ ಬಿಸ್ನೆಸ್. ಲಕ್ಷ್ಮಿ, ನಾನು ಯಾವತ್ತೂ ಪದೇ ಪದೇ ಹೇಳ್ತಾ ಇರ್ತಾನೆ, ಸ್ಟಾರ್ಟ್ ಫ್ರಮ್ ಸ್ಮಾಲ್. ನಥಿಂಗ್ ಐ ಟೆಲ್ ಯು ವಾಟ್, ನಥಿಂಗ್ ಈಸ್ ಬ್ಯಾಡ್. ಸೊ ಕೆಲವರೆಲ್ಲ ಬಿಸ್ನೆಸ್ ಅಂದಾಗೇನೆ ನಾವೇನು ಅನ್ಕೊಳ್ತೇವೆ, ದೊಡ್ಡ ಮಟ್ಟದ್ದು, ದೊಡ್ಡ ಬಂಡವಾಳ ಬೇಕು, ಇನ್ವೆಸ್ಟ್ಮೆಂಟ್ ಬೇಕು, ಸಪೋರ್ಟ್ ಬೇಕು, ಹಾಗೆ ಹೀಗೆ. ಅವಶ್ಯಕತೆ ಇಲ್ಲ. ಎಲ್ಲ ದೊಡ್ಡವರಾಗಿದ್ದು ಚಿಕ್ಕದಿಂದಾನೆ. ದಟ್ಸ್ ವೈ ದರ್ ಇಸ್ ಅನ್ ಇಡಿಯಮ್ ಅಲ್ವಾ ಇಂಗ್ಲೀಷಲ್ಲಿ, ಎವ್ರಿ ಕಿಂಗ್ ಆರ್ ಅ ಕ್ವೀನ್ ವಾಸ್ ಒನ್ಸ್ ಅ ಕ್ರೈಯಿಂಗ್ ಬೇಬಿ. ಎಲ್ಲರೂ ಅಳ್ತಾನೆ ಇದ್ದಿದ್ದು. ಅಂಥ ಮಹಾರಾಜ ಆಗ್ಬೋದು, ಅದು ಎಂಥ ಮಹಾರಾಜನೇ ಆಗ್ಬೋದು, ಅಲೆಕ್ಸಾಂಡರ್ ಆಗ್ಬೋದು ಅಥವಾ ಅಶೋಕನೇ ಆಗ್ಬೋದು, ಯಾರೇ ಆಗ್ಬೋದು, ಹುಟ್ಟಿದಾಗ ಅಮ್ಮ ಅಂತ ಅಳ್ತಾನೆ ಹುಟ್ಟಿದ್ದು. ಸೊ ಹಾಗಾಗಿ ವಿ ಆಲ್ ಸ್ಟಾರ್ಟೆಡ್ ಫ್ರಮ್ ನೋ ವೇರ್, ಸ್ಕ್ರ್ಯಾಚ್. ಸೊ ಇವರು ಸ್ಟಾರ್ಟ್ ಮಾಡ್ತಾರೆ ದಾರಿಯಲ್ಲಿ, ಒಂದು ಬಂಡಿಯಲ್ಲಿ. ಯಾಕಂದರೆ ಬಂಡವಾಳ ಇದೆಯಲ್ಲ ಇವ್ರ ಹತ್ರ. ಪಾನಿಪುರಿ ಮತ್ತು ಸ್ವೀಟ್ ಕಾರ್ನ್ ಇವೆರಡು ಸಂಜೆ ಹೊತ್ತು ಮಾಡ್ತಾರೆ. ಬಿಕಾಸ್ ಇದರಲ್ಲಿ ಮಾರ್ಜಿನ್ ಜಾಸ್ತಿ. ನೀವು ಪಾನಿಪುರಿ ಮತ್ತು ಸ್ವೀಟ್ ಕಾರ್ನ್ ತೆಗೆದುಕೊಂಡ್ರೆ 75% ಮಾರ್ಜಿನ್ ಇದೆ. ಆಮೇಲೆ ಎಲ್ಲರೂ ತಿಂತಾರೆ. ಇನ್ಫ್ಯಾಕ್ಟ್ ಜಂಕ್ ಫುಡ್ ಅಂದರೆ ಈಗ ಎವ್ರಿಬಡಿ ಲೈಕ್ಸ್ ಇಟ್. ಸಂಜೆ ಆದರೆ ತಿಂತಿರ್ತಾರಲ್ವ, ಒಂದು ಒಳ್ಳೆ ಸ್ಥಳದಲ್ಲಿ ಹೊರಗಡೆ ಇಟ್ಕೊಳ್ತಾರೆ. ಇದನ್ನು ಮಾಡೋದಕ್ಕೆ ಎಷ್ಟೋ ಜನ ಹಿಂಜರಿತಾರೆ. ಬಟ್ ನಮ್ಮ ಕ್ಲಾಸಲ್ಲಿ ನಾವು ಯಾವತ್ತೂ ಹೇಳ್ಕೊಡ್ತೇವೆ, 3 ಇರಬಾರ್ದು. 3 ಬಿಟ್ಟವರು ನಿಮಗೆ ಗೊತ್ತಿದೆ, ನಾನು ಹೇಳಲ್ಲ ಅದು. ಸೊ 3 ಬಿಟ್ಟವರೇ ಊರಿಗೆ ದೊಡ್ಡವರಾಗುವಂಥದ್ದು. ಒಳ್ಳೆ ವಿಚಾರಕ್ಕೆ 3 ಬಿಡಬೇಕು. ನಾನು ಸ್ಪೆಷಲ್ ವರ್ಕ್ಶಾಪಲ್ಲಿ, ನಮ್ಮ ವರ್ಕ್ಶಾಪಲ್ಲಿ ಸ್ವಲ್ಪ ಮುಕ್ತವಾಗಿ ಹೇಳ್ಬೋದು. ಬಟ್ ಇಲ್ಲಿ ಯೂಟ್ಯೂಬ್ ಆಗಿರೋದ್ರಿಂದ ಎಲ್ಲವನ್ನೂ ಬಿಡಿಸಿ ಹೇಳಲಿಕ್ಕಾಗೋದಿಲ್ಲ. ಇವರಿಗೆ 3 ಬಿಟ್ಟು ಅಲ್ಲಿ ಬಂದು ಬಿಸ್ನೆಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ ನನಗೆ, ಈಗ ನಾನು ಕೆಲಸಕ್ಕೆ ಹೋಗ್ತಿಲ್ಲ ಸರ್, ನಾನು ಆರಾಮಾಗಿ ಬಿಸ್ನೆಸ್ ಮಾಡ್ತಿದ್ದೀನಿ. ಒಂದು ದಿನಕ್ಕೆ ಉಳಿದ 6 ಗಂಟೆಗಳಲ್ಲಿ ಐ ವಾಸ್ ಏಬಲ್ ಟು ಅರ್ನ್ 6,000 to 7,000 rupees ಆ ಟೋಟಲ್ ಬಿಸ್ನೆಸ್ ವ್ಯಾಲ್ಯೂ. ಇನ್ಫ್ಯಾಕ್ಟ್ ಎಷ್ಟಂತ ಹೇಳ್ತಾರೆ, ಎಷ್ಟು ಅದು ಹೋಯ್ತು, ಎಷ್ಟು ಇದು ಹೋಯ್ತು ಅಂತೆಲ್ಲ ವಿವರಣೆ ಕೊಡ್ತಾರೆ. ಸೊ 7,000ದಲ್ಲಿ 75% ಮಾರ್ಜಿನ್ ಇರೋದಕ್ಕೆ ಸಮಯ ಕ್ಲೋಸ್ ಟು 4,500 ತನಕ ಲಾಭ ತೆಗಿಬೋದು ಅದರಲ್ಲಿ. ಮಿನಿಮಮ್ 4,000. ಸೊ ಹಾಗಾಗಿ 1,00,000, 1,10,000, 1,20,000 ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರ ಸಾಲ 10,35,000 ಸರಿಸುಮಾರು 10, 11, 12 ತಿಂಗಳಲ್ಲಿ ಸಂಪೂರ್ಣವಾಗಿ ತೀರಿಸಿ ಇವತ್ತು ಖುಷಿಯಾಗಿದ್ದಾರೆ. ಅವ್ರ ಹತ್ರ ಹೇಳ್ತಿದ್ದಾರೆ, ನೀವು ಎಲ್ಲೋ ಪೇಪರಲ್ಲಿ ಬರೆದು ಸುಟ್ಟಾಕಿ ಅಂತ ಹೇಳ್ತಿದ್ರಿ, ಈಗ ಸುಟ್ಟಾಕೋದಕ್ಕೆ ಏನೂ ಇಲ್ಲ ಸ್ವಾಮಿ, ನನಗೆಲ್ಲ ಒಳ್ಳೆಯದಾಗ್ತಿದೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ನಾನೀಗ ರೋಡಲ್ಲೇ ಇಲ್ಲ, ರೋಡಲ್ಲಿ ಸ್ಟಾರ್ಟ್ ಮಾಡಿದೆ, ಈಗ ರೋಡಲ್ಲಿಲ್ಲ. ಐ ಆಮ್ ಏಬಲ್ ಟು ಡೂ ಅ ಡಿಫ್ರೆಂಟ್ ಬಿಸ್ನೆಸ್ ಆನ್ ಮೈ ಓನ್ ಇನ್ ಅ ರೆಂಟೆಡ್ ಪ್ಲೇಸ್. ಈಗ ರೆಂಟಿಗೆ ಜಾಗ ತೆಗೆದುಕೊಂಡು ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಅವ್ರ ಮನೆಗೆ ಕರೆದಿದ್ದಾರೆ. ಸೊ ವೆನ್ ಐ ಗೆಟ್ ಟು ನೋ ಅಬೌಟ್ ದಿಸ್ ಸಕ್ಸಸ್ ಸ್ಟೋರೀಸ್, ಐ ಫೀಲ್ ರಿಯಲಿ ವೆರಿ ಹ್ಯಾಪಿ. ಬಿಕಾಸ್ ನಾನು ಹಾಗೆ ಸ್ಟಾರ್ಟ್ ಆಗಿದ್ದು. ಇನ್ಫ್ಯಾಕ್ಟ್ ಆಲ್ ರಿಚ್ ಪೀಪಲ್, ನನ್ನ ಅಂಬಾನಿ ಬಗ್ಗೆ ಯಾವತ್ತೂ ಹೇಳ್ತಾ ಇರ್ತಾನೆ, ಒಂದು ದೇವಸ್ಥಾನದ ಮುಂದಗಡೆ ಬಜ್ಜಿ ಬೋಂಡ ಮಾಡಿ ಅಲ್ಲಿ ಬೆಳೆದಿದ್ದು. ಇವತ್ತು ಅಂಬಾನಿ ಅಂತಂದರೆ ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರೋವಂಥದ್ದೇ. ಟೆಂಡೂಲ್ಕರು ಅಷ್ಟೇ, ಬ್ಯಾಟ್ಗೋಸ್ಕರ ಎಷ್ಟು ಕಷ್ಟಪಟ್ಟು ಬ್ಯಾಟ್ ತೆಗೆದುಕೊಳ್ಳೋದಕ್ಕೋಸ್ಕರ ಅಂತ ಗೊತ್ತಿರೋವಂಥದ್ದೇ ನಿಮಗೆಲ್ರಿಗೂ. ಸೊ ಹಾಗಾಗಿ ಆಲ್ ಗ್ರೇಟ್ ಪೀಪಲ್ ಡಿಂಟ್ ಬಿಕಮ್ ಗ್ರೇಟ್ ಆನ್ ಒನ್ ಸಿಂಗಲ್ ಡೇ, ಬಟ್ there is so much of effort and they have started somewhere. All that matters is start ಅಷ್ಟೇ. ಪ್ರತಿ ಸ್ಟಾರ್ಟಲ್ಲೂ ಲಕ್ಷ್ಮಿ ಪರ್ಫೆಕ್ಷನ್ ಇರಲ್ಲ. ನೀವೀಗ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದ್ಕೊಳ್ಳಿ, ಒಂದೇ ಸಲಕ್ಕೆ ಚೆನ್ನಾಗಿ ಮಾತಾಡ್ಬಿಡಲ್ಲ. ನನ್ನ ಯೂಟ್ಯೂಬ್ ಚಾನಲ್ ನೋಡಿ, ಫಸ್ಟ್ ವೀಡಿಯೋಸು ನನಗೇ ಗೊತ್ತಿಲ್ಲ, ಹೇಗೇಗೋ ಮಾತಾಡ್ತಿದ್ದೀನಿ. ಓಕೆ, ಅಷ್ಟೇ ಅಲ್ಲ, ನೀವು ಫಸ್ಟ್ ಸಲ ಸೈಕಲ್ ತೆಗೆದುಕೊಂಡು ತೊಳ್ದಾಗಲಿ ಬೀಳ್ತೇವೆ. ಫಸ್ಟ್ ಸಲ ನಡಿಬೇಕಂತಂದರೆ ಸರಿಯಾಗಿ ನಡೆದಿರಲ್ಲ. ಫಸ್ಟ್ ಸಲ ಭಾಷೆ ಕಲಿಬೇಕಂದ್ರೆ ತೊದಲಿರ್ತೇವೆ. ಫಸ್ಟ್ ಸಲ ಏನೇ ಮಾಡಿರಲಪ್ಪ. ಸೊ ಎವ್ರಿಥಿಂಗ್ ನಾವು ಮಾಡಲಿಕ್ಕಾಗಲ್ಲ. ಸೊ ಬಟ್ 100ನೇ ಸಲ ಇಷ್ಟು ಮಟ್ಟಕ್ಕೆ ನಾನು ಬೆಳೆದಿದ್ದೀನಪ್ಪ ಅಂತಂದರೆ ಆ ಫಸ್ಟೇ ಕಾರಣ ಆಗಿರುತ್ತೆ. ಎಷ್ಟು ಸಲ ಆ ಬೋಲ್ಡ್ ಸ್ಟೆಪ್ ತೆಗೆದುಕೊಳ್ಳೋದೇ ಇಲ್ಲ. ಸೊ ಯು ಗಾಟ್ ಟು ಸ್ಟಾರ್ಟ್ ಮ್ಯಾನ್, ಯು
ಗಾಟ್ ಸ್ಟಾರ್ಟ್. ಸೊ ದಿಸ್ ಇಸ್ ದ ಫಸ್ಟ್ ಕ್ವಾಲಿಟಿ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಅ ಡಾಂಕಿ. ಎರಡನೇ ಕ್ವಾಲಿಟಿ ಲಕ್ಷ್ಮಿ, ಶೀತೋಷ್ಣಗಳಿಗೆ ಹಿಂಜರಿಯದೆ ಖುಷಿಯಿಂದ ಸಂತೋಷದಿಂದ ಕೆಲಸ ಮಾಡ್ತವೆ. ಎಲ್ಲ ಕಾಲದಲ್ಲೂ ಈ ಗಾಡಿ, ಕಾರು, ಬೈಕು ಈ ರೀತಿಯೆಲ್ಲ ನಾವು ಸಾಗಾಣಿಕೆ ಮಾಡೋದಕ್ಕೆ ವಸ್ತುಗಳನ್ನ ಬರೋದಕ್ಕಿಂತ ಮುಂಚೆ ಗೂಡ್ಸ್ನ ಸಾಗಾಣಿಕೆ ಮಾಡೋದಕ್ಕೆ ನಾವು ಕತ್ತೆಗಳನ್ನೇ ಯೂಸ್ ಮಾಡ್ತಿದ್ದಿದ್ದು. ಚಳಿ ಆಗಲಿ, ಮಳೆ ಆಗಲಿ, ಬಿಸಿಲಾಗಲಿ, ನೀವು ನೋಡಿ ಕತ್ತೆಗಳನ್ನ ಅವಾಗ ಎಲ್ಲೋ ರೆಸ್ಟ್ ತೆಗೆದುಕೊಂಡು ಕೂತ್ಕೊಳ್ಳೋದಿಲ್ಲ. ದೇ ಸಿಂಪ್ಲಿ ಕೀಪ್ ವರ್ಕಿಂಗ್ ಮ್ಯಾನ್. ಆ್ಯಂಡ್ ಯು ನೋ ಹೌ ದೇ ವರ್ಕ್, ದೇ ವೆರಿ ಹ್ಯಾಪಿ. ನೀವು ನೋಡಿ ಯಾರ ಜೊತೆನೂ ಸೇರಲ್ಲ, ಕಿತ್ತಾಡೋದಿಲ್ಲ, ಹೆಚ್ಚವು ಮೌನವಾಗಿ ಕೆಲಸ ಮಾಡ್ತಿರುತ್ತೆ. ಸೊ ನಾಟ್ ಜಸ್ಟ್ ವರ್ಕಿಂಗ್ ಫಾರ್ 18-19 hours, ಮೈಂಡ್ ಯು, ದೇ ವರ್ಕ್ ವೆರಿ ಹ್ಯಾಪಿಲಿ. ಆ ಕೆಲಸನ ಖುಷಿ ಪಡ್ತಾ, ತಲೆ ಕೆಡಿಸ್ಕೊಳ್ದೆ. ಸೊ ಹಾಗಾಗಿ ದಿಸ್ ಇಸ್ ಒನ್ ಮೋರ್ ಆಸ್ಪೆಕ್ಟ್. ತುಂಬ ಜನಕ್ಕೆ ಇದೊಂದು ಇರುತ್ತೆ, ಹಾಗೆ ಶ್ರೀಮಂತರಾಗ್ಬಿಡ್ಬೇಕು, ಅಫರ್ಮೇಷನ್ ಹೇಳಿದ್ರೆ ಶ್ರೀಮಂತರಾಗ್ಬಿಡ್ತವೆ. ಜಸ್ಟ್ ಲೈಕ್ ದಟ್, ಗುರುಗಳು ಆಶೀರ್ವಾದ ಸಾಕಪ್ಪ, ಅದೆಲ್ಲ ಇಲ್ಲಪ್ಪ. ನಿಮ್ಮಲ್ಲಿ ದೇವರಿದ್ದಾರೆ, ನಿಮ್ಮಲ್ಲಿ ಪರಮಾತ್ಮ ಇದ್ದಾನೆ, ನಿಮ್ಮನ್ನು ನೀವು ಆಶೀರ್ವಾದ ಪಡ್ಕೋಬೇಕು, ಕೆಲಸ ಮಾಡ್ತಿರ್ಬೇಕು. ಬಿಕಾಸ್ ಇದು ಕಲಿಯುಗ. ಇದು ಕಲಿಯುಗದಲ್ಲಿ ಎಲ್ಲರೂ ಕಷ್ಟಪಡಬೇಕು, ಕೆಲಸ ಮಾಡಬೇಕು. ಒಂದು ಸಲ ಒಂದು ವ್ಯಕ್ತಿಗೆ ಲಕ್ಷ್ಮಿ ಅಫರ್ಮೇಷನ್ ಅಂದರೆ ತುಂಬ ಇಷ್ಟ. ದೇವರಂದರೆ ಪಂಚಪ್ರಾಣ. ಇವನು ಯಾವತ್ತೂ ತುಂಬ ಕಷ್ಟ ಇರುತ್ತೆ, ಇವನಿಗೆ ಸಾಲ ಇರುತ್ತೆ, ಬಟ್ ಪ್ರತಿದಿನ ದೇವರಿಗೆ ಪೂಜೆ ಮಾಡ್ತಾನೇ ಇರ್ತಾನೆ. ಎಡಬಿಡದೆ ಪೂಜೆ ಅಮ್ಮ. ಇವನಷ್ಟು ಪೂಜೆ ಇನ್ಯಾರೂ ಮಾಡೋದೇ ಇಲ್ಲ ಅಂದ್ಕೊಳ್ಳಿ. ದೀಪ ಹಚ್ತಾನೆ, ಗಂಟೆ ಹೊಡಿತಾರೆ, ಎಲ್ಲ ಮಂತ್ರಗಳು ಗೊತ್ತು, ನಾವು ಹೇಳ್ಕೊಟ್ಟಿರೋ ಅಫರ್ಮೇಷನ್ಸ್ ಗೊತ್ತು, ಎಲ್ಲವನ್ನೂ ಪಾಲನೆ ಮಾಡ್ತಾರಮ್ಮ. ಓಕೆ, ಬಟ್ ಕ್ರಿಯೆ ಇಲ್ಲ, ಬಟ್ ಇದನ್ನೆಲ್ಲ ಮಾಡ್ತಿರ್ತಾನೆ. ಒಂದು ಸಲ ಇವನಿಗೆ ಕನಸು ಬರುತ್ತೆ ರಾತ್ರಿ. ಆ ಕನಸು ಹೇಗಿರುತ್ತೆ ಲಕ್ಷ್ಮಿ, ಒಂದು ದೊಡ್ಡ ಬೆಟ್ಟ, ಆ ಬೆಟ್ಟದ ಮೇಲೆ ಒಂದು ದೊಡ್ಡ ಕಲ್ಲು. ಆ ಕಲ್ಲಿನ ಅಡಿಯಲ್ಲಿ ಕೆಳಗಡೆ ಒಂಚೂರು ಗ್ಯಾಪ್ ಇರುತ್ತೆ. ಅಲ್ಲಿ ಒಂದು ದೊಡ್ಡ ಸುಂದರವಾಗಿರೋ ಒಂದು ಹಸು ಮಲಗಿರುತ್ತೆ. ಆ ಹಸುವಿಗೆ 4 ಕಾಲಿರೋದಿಲ್ಲ, ಕಾಲೇ ಇಲ್ಲ ಹಸುವಿಗೆ. ಕನಸಲ್ಲಿ ಲಕ್ಷ್ಮಿ, ಟೆನ್ಷನ್ ತೆಗೆದುಕೊಳ್ಬೇಡಿ, ಕನಸಲ್ಲಿದು. ಓಕೆ. ಸೊ ಇವನು ಅಲ್ಲೋಗಿ ನಿಂತ್ಕೊಂಡು ನೋಡ್ತಿರ್ತಾನೆ ಕನಸಲ್ಲಿ, ಏನಪ್ಪ ಈ ಹಸು ಇಲ್ಲಿದೆ, ಒಂದೇ ಇದೆ, ಕಾಲು ಬೇರೆ ಇಲ್ಲ, ಇದಕ್ಕೆ ಯಾರು ಊಟ ಕೊಡ್ತಾರೆ, ಇದು ಹೇಗೆ ಇದೆ ಅಂತಂತೇಳಿ ಅಲ್ಲೇ ಸೈಡಲ್ಲಿ ಮುಚ್ಚಿಟ್ಕೊಂಡು ನೋಡ್ತಾ ಇರ್ತಾನೆ. ನೋಡೋಣ ಇದಕ್ಕೆ ಯಾರು ಊಟ ಕೊಡ್ತಾರೆ ಅಂತೇಳಿ. ಸಡನ್ನಾಗಿ ಒಂದು ದೊಡ್ಡ ಸಿಂಹ ಬರುತ್ತೆ. ಆ ಸಿಂಹದ ಬಾಯಲ್ಲಿ ಹುಲ್ಲಿರುತ್ತೆ. ಹುಲ್ಲು ತೆಗೆದುಕೊಂಡು ಬಂದು ಹಸು ಹತ್ರ ಹಾಕಿ, ಹಸು ತಿನ್ನು ಅಂತಂತೇಳಿ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಓಕೆ, ಇವನಿಗೆ ಶಾಕ್ ಆಗ್ಬಿಡುತ್ತೆ, ಇದೇನಪ್ಪ ಇದು, ಸಿಂಹ ಬಂದು ಹಸುವಿಗೆ ಹುಲ್ಲು ಕೊಡೋದಾ, ಊಟ ತಂದು ಕೊಡೋದಾ ಅಂತೇಳಿ. ಇವನು ಅಂದ್ಕೊಳ್ತಾನೆ, ಆಗ ನೋಡಿದ್ರ, ನಾನು ಹಸು ಇದ್ದಾಗೆ, ಸಿಂಹ ಅನ್ನೋದು ದೇವರಿದ್ದಾಗೆ, ನನಗೂ ದೇವ್ರು ಬಂದು ಕೊಡ್ತಾರೆ ಅಂತಂತೇಳಿ ನಿದ್ದೆಯಲ್ಲೇ ಹೇಳ್ತಾನೆ. ಎದ್ಬಿಟ್ಟು ಖುಷಿ ಆಗ್ಬಿಡುತ್ತೆ ಅವನಿಗೆ. ನಾನು ಬೇಡ್ಕೊಳ್ತಿದ್ದೀನಿ, ಖಂಡಿತ ಇದಕ್ಕೆ ಕನಸು ಬಂದಿದ್ದು, ನಾನು ನಿಜವಾಗ್ಲೂ ದೇವ್ರು ಬಂದು ನನ್ನ ಕಾಪಾಡ್ತಾರೆ ಅಂತಂತೇಳಿ. ಇದೇ ಥರ ಇನ್ನೊಂದು ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, ಕಷ್ಟ ಇನ್ನೂ ಜಾಸ್ತಿ ಆಗ್ತಾನೇ ಹೋಗುತ್ತೆ, ಸಾಲದ ಬಾಧೆ ಆಗ್ತಾನೇ ಹೋಗುತ್ತೆ. ಆಗ ಅವತ್ತೊಂದು ದಿನ ಇನ್ನೊಂದು ಕನಸು ಬರುತ್ತೆ ಅವನಿಗೆ. ಆ ಕನಸಲ್ಲಿ ಏನು ಬರುತ್ತೆ ಗೊತ್ತಾ, ದೇವರೇ ಪ್ರತ್ಯಕ್ಷವಾಗಿ ಕನಸಲ್ಲಿ ಹೇಳ್ತಾರೆ, ನೀನು ಅವತ್ತು ಕನಸು ಕಂಡೆ ಅಲ್ವ ಫಸ್ಟು, ಆ ಕನಸು ಏನು ಅರ್ಥ ಆಯ್ತು ಹೇಳು ಅಂತಂತ ಹೇಳ್ತಾರೆ. ಅದಕ್ಕೆ ಇವನು ಹೇಳ್ತಾನೆ, ಸ್ವಾಮಿ ನೀವು ಸಿಂಹ, ನಾನು ಹಸು, ನೀವು ಬಂದು ನನಗೆ ಹುಲ್ಲು ಕೊಟ್ರಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ ದೇವರು, ಅರೆ ಗುಗ್ಗು ನನ್ನ ಮಗನೇ, ಆ ಸಿಂಹ ನೀನಾಗಲಿ ಅಂತ ಕಣಯ್ಯ ನಾನು ಬಂದಿದ್ದು, ಸಿಂಹ ನಾನು ಅಂತಲ್ಲ, ನಿನ್ನೊಳಗಡೆ ನಾನಿದ್ದೀನಿ ಕಣೋ. ನೀನು ಸಿಂಹ ಆಗಿ ಯಾರಿಗೋ ಕಾಲಿಲ್ಲದೆ ಇರೋರಿಗೆ, ಕೈ ಇಲ್ಲದೆ ಇರೋರಿಗೆ, ಕಷ್ಟದಲ್ಲಿರೋರಿಗೆ ನೀನು ಹೇಗೆ ಆ ಸಿಂಹ ಬಂದು ಹುಲ್ಲು ಕೊಡ್ತೋ ಹಾಗೆ ನೀನು ಶ್ರೀಮಂತನಾಗಿ ಇನ್ನೊಬ್ಬರಿಗೆ ನೆಲೆ ಕೊಡೋನಾಗಲಿ, ಸಹಾಯ ಮಾಡೋನಾಗಲಿ ಅಂತ ನಾನು ಕನಸು ಕೊಟ್ಟರೆ ನೀನು ನಾನೇ ಬಂದು ನಿನಗೆ ಕೊಡಲಿ ಅಂತ ಅಂದ್ಕೊಂಡಿದ್ದೀಯೇನೋ. ಇನ್ನೂ ಎದೇಳೋ ಮೇಲೆ ಅಲ್ಲ, ಒಂದು ವೇಳೆ ನಾನೇ ಬಂದು ಕೊಡ್ತಿದ್ದೆ ನಿನಗೆ, ನಿನಗೆ ಕೈ ಇಲ್ದಿದ್ರೆ, ನಿನಗೆ ಕಾಲಿಲ್ಲ ಅಂತಂದರೆ, ನಿನಗೆ ಕಣ್ಣಿಲ್ಲ ಅಂತಂದರೆ, ನಿನಗೆ ತಲೆ ಇಲ್ಲ ಅಂತಂದರೆ, ನಿನಗೆ ಏನೂ ಇಲ್ಲ ಅಂತಂದಿದ್ರೆ ನಾನೇ ಬಂದು ಕೊಡ್ತೀನಪ್ಪ. ನಿನಗೆಲ್ಲ ಇದೆ ತಾನೇ, ಏನೆಲ್ಲ ಮಾಡ್ತಿದ್ದೀಯಾ, ಇನ್ನೂ ಕೂತೇ ಇದೆಯಾ, ಇನ್ನೂ ನಿದ್ದೆ ಮಾಡ್ತಿದ್ದೀಯಾ, ಇನ್ನೂ ಬರೀ ಅಫರ್ಮೇಷನ್ನೇ ಹೇಳ್ತಿದ್ದೀಯಾ, ಇದೇ ಆಯಿತಾ, ಗುರುಗಳು ಹೇಳಿದೆಲ್ಲ ಮಾಡ್ತಿದ್ದೀಯಾ, ಇದೇಳ ಫಸ್ಟು, ಗೆಟ್ ಅಪ್ ಮ್ಯಾನ್, ಗೋ ಡೂ ದ ವರ್ಕ್ ಮ್ಯಾನ್ ಅಂತ ಹೇಳ್ತಾರೆ. ಆಗ ಅವನು ಗೊತ್ತಾಗುತ್ತೆ, ಓಹೋ ಪೂಜೆ ಬರೀ ಪೂಜೆಯಲ್ಲೇ ಇದ್ದರೆ ಏನೂ ಸಿಗಲ್ಲ, ಕೆಲಸ ಮಾಡಬೇಕು, ಕ್ರಿಯೆ ಮಾಡಬೇಕು ಅಂತಂತೇಳಿ.
ಹಾಗಾಗಿ ಅದಕ್ಕೆ ನಾನು ವರ್ಕ್ಶಾಪಲ್ಲಿ ಇದನ್ನು ಹೇಳ್ತಾನೇ ಇರ್ತೇನೆ. ಎತ್ತು ಗಾಣವ ಹೊತ್ತು ಸುತ್ತಿ ಬಂದರೆ ಏನು, ಚಿತ್ತದಲ್ಲಿ ಶಿವನ ನೆನೆಯದೊಡೆ ದೇಗುಲವ ಸುತ್ತಿ ಫಲವೇನು ಸರ್ವಜ್ಞ. ಏನು ಸುಖ, ನೀನು ಮಾಡ್ತಿದೀಯ, ಎಲ್ಲ ಮಾಡ್ತಿದೀಯ, ನಿನಗೆ ಚಿತ್ತದಲ್ಲಿ ಶಿವನನ್ನೇ ನೆನೆಸ್ಕೊಂಡಿಲ್ಲ ಅಂತಂದರೆ ಕೆಲಸನೇ ಮಾಡಲಿಲ್ಲ. ಮಾಡಬೇಕು ರೀ. ಕತೆ ಹೇಗೆ ಮಾಡುತ್ತೆ ನೋಡಿ, 19 ನಗ್ನಗ್ತಾ ಶೀತೋಷ್ಣಗಳಿಗೆ ಹಿಂಜರಿಯದೆ. ಸೊ ಹಾಗಾಗಿ ಎಲ್ಲ ಗ್ರೇಟ್ ಪೀಪಲ್ ನೀವು ನೋಡಿ, ದೇ ಆಲ್ ಹ್ಯಾವ್ ದಿಸ್ ಒನ್ ಬ್ಯೂಟಿಫುಲ್ ಆಟ್ರಿಬ್ಯೂಟ್, ದೇ ವರ್ಕ್ ಆ್ಯಂಡ್ ದೇ ವರ್ಕ್ ಹ್ಯಾಪಿಲಿ. So that's the most important thing. So these are two things that I wanted to share with you and hope it is helpful and helpful. 100% ವೆರಿ ನೈಸ್. ಸೊ ನಾನು ಅದೇ ಹೇಳ್ತಾ ಇದ್ದೆ, ಕತ್ತೆ ಬಗ್ಗೆ ಏನು ಹೇಳ್ಬೋದು ಇವರು. ಐ ನ್ಯೂ ಅವಾಗೆಲ್ಲ ವೆಯ್ಟ್ಸ್ ಎಲ್ಲ ತೊಗೊಂಡು ಹೋಗೋಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಊರಿನ ಜನ ಎಲ್ಲ ಖಾಲಿ ಮಾಡಿದಾಗ ಸಾಮಾನುಗಳನ್ನ ಹೊತ್ತು ಸಾಕ್ತಾ ಇತ್ತು ಅಂತ. ಬಟ್ ದಿಸ್ ಇಸ್ ಸೋ ಬ್ಯೂಟಿಫುಲ್ ವಿಚ್ ಎವ್ರಿಬಡಿ ಹ್ಯಾಸ್ ಟು ಲರ್ನ್ ಫ್ರಮ್ ಡಾಂಕಿ. ಸೊ ಟೆಕ್ನಿಕ್ ಗುರುಗಳೇ, ಟೆಕ್ನಿಕ್ ಲಕ್ಷ್ಮಿ, ಎಲ್ಲ ಹೆಣ್ಣು ಮಕ್ಕಳಿಗೆ, ಯಾರು ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ತಾರೋ ಅವ್ರಿಗೆ ಯಾವತ್ತೂ ಲಕ್ಷ್ಮಿ ಕೊರತೆ ಬರೋದೇ ಇಲ್ಲ. ಸೊ ಹಾಗಾಗಿ ಅದರ ಒಂದು ರಿಲೇಟೆಡ್ ಒಂದು ಬ್ಯೂಟಿಫುಲ್ ಟೆಕ್ನಿಕ್ ಇವತ್ತು. ಸೊ ಯಾರೆಲ್ಲ ಗಂಡು ಮಕ್ಕಳಿದ್ದೀವೋ ಅಥವಾ ಹೆಣ್ಮಕ್ಳಿದ್ದೀರೋ ಅವ್ರಿಗೆ ಅವರೂ ಕೊಡಿಸ್ಕೊಳ್ಬೇಕು. ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಚೆನ್ನಾಗಿ ನೋಡ್ಕೋಬೇಕು. ಇಟ್ ಕುಡ್ ಬಿ ವೈಫ್, ನಿಮ್ಮ ಹೆಂಡತಿ ಆಗ್ಬೋದು, ಮಗಳಾಗ್ಬೋದು, ಅಥವಾ ನಿಮ್ಮ ತಾಯಿ ಆಗ್ಬೋದು, ಯಾವುದೇ ಹೆಣ್ಣಾಗ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿ. ಅವರಿಗೆ ಪ್ರತಿ ತಿಂಗಳು ಏನೋ ಒಂದು ಗಿಫ್ಟ್ ಕೊಡೋದಕ್ಕೆ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ನಾರ್ಮಲಿ ಹೆಣ್ಮಕ್ಳಿಗೆ ಯಾವುದು ಇಷ್ಟ, ಗೋಲ್ಡ್ ಅಂದರೆ ತುಂಬ ಇಷ್ಟ, ಬಟ್ಟೆ ಅಂದರೆ ತುಂಬ ಇಷ್ಟ. ಈಗ ಗೋಲ್ಡು ಒಂದು ಅಸೆಟ್ ಕ್ಯಾಟಗರಿಲಿ ಬರೋದಕ್ಕೆ ಗೋಲ್ಡ್ ಕೊಡಿಸಿ ಅನ್ನೋದಕ್ಕೆ ನಂಗೆ ತುಂಬ ಇಷ್ಟ. ತುಂಬ ದುಡ್ಡಿರೋರು ದಯವಿಟ್ಟು ಅವ್ರಿಗೆ ಪ್ರಾಪರ್ಟಿ ಕೊಡಿಸಿ, ರೆಂಟಲ್ ಬರೋ ಥರ ಮನೆಗಳು ಕೊಡಿಸಿ. ಅವ್ರು ಬೇಸಿಕಲಿ ಅವ್ರಿಗೆ ಹ್ಯಾಪಿ ಆಗಬೇಕಷ್ಟೆ. ದ ಮೋರ್ ದ ವಿಮೆನ್ ಆರ್ ಹ್ಯಾಪಿಯರ್, the more beautifuler the house is, and when the house is beautifuler and happier, the world is happier. ಸೊ ಹಾಗಾಗಿ ಪ್ರತಿ ತಿಂಗಳು ಇದು ವಿಶ್ವಕ್ರಿಯೆ ಆಗಬೇಕು. 1 ಗ್ರಾಮ್ ಗೋಲ್ಡ್ ಆದರೂ ಅಟ್ಲೀಸ್ಟ್ ಪ್ರತಿ ತಿಂಗಳು ಗೋಲ್ಡ್ ತೆಗಿಯೋಕ್ಕಾಗಲ್ಲ ಅಂತಂದರೆ ಗೋಲ್ಡ್ ಚೀಟಿ ಆದರೂ ಹಾಕ್ಬೋದಲ್ವ. ವರ್ಷಕ್ಕೆ ಒಂದೇ ಸಲ ತೆಗೆದುಕೊಳ್ಳೋಣ, ಬಟ್ ಗೋಲ್ಡ್ ಚೀಟಿ ಕಟ್ತಾ ಇರ್ಬೋದಲ್ವ. ಸೊ ಇದೆಲ್ಲ ಆಗಿಲ್ಲ, ಕಷ್ಟದಲ್ಲಿದ್ದೀವಿ ನಾವು ಅಂತಂದರೆ ಮಲ್ಲಿಗೆ ಹೂ ತೆಗೆದುಕೊಂಡು ಬಂದು ಕೊಡೋಕ್ಕೇನು, ಒಂದು ರೋಸ್ ಕೊಡೋಕ್ಕೇನು, ಅಷ್ಟು ಬೇಡಪ್ಪ ಐ ಲವ್ ಯು ಅಂತ ಹೇಳೋಕ್ಕೇನು, ಇದಕ್ಕೆಲ್ಲ ಕಾಸು ಖರ್ಚಾಗುತ್ತಾ? ಮೇಕ್ ದಮ್ ಹ್ಯಾಪಿ, ಮೇಕ್ ದಮ್ ವೆರಿ ಹ್ಯಾಪಿನೋ. ಸೊ ದೇ ಲವ್ ಗಿಫ್ಟ್ಸ್. ಸೊ ನೀವು ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತಂತ ಹೇಳೋದಲ್ಲ, ಸರ್ಪ್ರೈಸಾಗಿ ಕೊಡಬೇಕು. ಆಮೇಲೆ ಇನ್ನೊಂದು ವಿಚಾರ, ಹೆಣ್ಮಕ್ಳಿಗೆ ತುಂಬ ನೋವಾಗೋದು ಯಾವುದು ಗೊತ್ತಾ, ನಾವು ಕೊಟ್ಬಿಟ್ಟು ಅದು ಕೊಟ್ಟೆ, ನಾನು ಅಲ್ಲಿ ತೊಗೊಟ್ಟೆ, ಇದು ತೊಗೊಟ್ಟೆ ಅಂತ ಹೇಳ್ತಾನೆ ಇರ್ತಾರೆ. ಸೊ ದೇ ಫೀಲ್ ರಿಯಲಿ ಅಪ್ಸೆಟ್ ಅಬೌಟ್ ಇಟ್. ಯಾವತ್ತೂ ಕೊಟ್ಟಿರೋದನ್ನು ನಾವು ಹೇಳಬಾರ್ದು. ಸೊ ಅದು ಗೊತ್ತಿರಬೇಕು. ಇನ್ನೊಂದು ನಾವು ಇನ್ಫ್ಯಾಕ್ಟ್ ನಾವು ಅವ್ರು ಕೊಡಬೇಕಲ್ವ. ನಾನು ಹೇಳಿದ್ದು, ನಾವೆಲ್ಲ ಏನು ಮಾಡ್ತಿರ್ತೀವಿ, ಕೆಲವು ಮನೆಗಳೆಲ್ಲ ನೋಡ್ತಿರ್ತೀನಿ, ನೀನೇನು ತೆಗೆದುಕೊಂಡು ಬಂದಿದ್ಯಾ ನಿಮ್ಮ ಮನೆಯಿಂದ, ಅವ್ರ್ಯಾಕೆ ತೆಗೆದುಕೊಂಡು ಬರ್ಬೇಕು ನಿಮ್ಮ ಮನೆಗೆ, ಅವರು ಬಂದಿರೋದೇ ದೊಡ್ಡ ವಿಚಾರ. ಅವರಿರೋದಕ್ಕೆ ಲಕ್ಷ್ಮಿ ಭಾಗ್ಯ ನಿಮ್ಮ ಮನೆಯಲ್ಲಿದೆ, ಅವರಿಂದ ಯಾಕೆ ಕೇಳ್ತೀರಾ ನೀವು? ದಯವಿಟ್ಟು ನಿಮ್ಮ ಮನೆಯಲ್ಲಿ, ತಾಯಿ ಮನೆಯಲ್ಲಿ ಅದು ತೆಗೆದುಕೊಂಡು ಬಾ, ತಂದೆ ಮನೆಯಲ್ಲಿ ಅದು ಕೇಳು, ಅದೆಲ್ಲ ಮಾಡಬಾರ್ದು. ಓಕೆ, ಅವ್ರು ಬಂದಿರೋದೇ ನಮ್ಮ ಸೌಭಾಗ್ಯ. ಸೊ ಹಾಗಾಗಿ ಹೆಣ್ಣನ್ನು ಹೆಚ್ಚು ಗೌರವಿಸಿ ಪ್ರೀತಿ ಮಾಡಿ, ಸೊ ಅವ್ರಿಗೆ ಪ್ರತಿ ತಿಂಗಳು ಸರ್ಪ್ರೈಸ್ ಕೊಡಿ. ಓಕೆ, ಟೆಕ್ನಿಕ್. ಸೊ 2024ಗೆ ಎಷ್ಟು ಟಾಸ್ಕ್ ಕೊಡ್ತಾ ಇದ್ದೀರಾ ನೀವು? ಸೊ 2024 ಮೊದಲನೇ ತಿಂಗಳಿಂದ ಲೆಟ್ ದಮ್ ಸ್ಟಾರ್ಟ್. ಸೊ ನಾವು ಹೇಳ್ಕೊಡ್ತಿರುವಂಥ ಕ್ಲಾಸಸ್ಸು, ಮನಿ ಡೈರಿ, ಬುಕ್ಸ್ ಎಲ್ಲದ್ರ ಜೊತೆಗೆ ಇದು ಒಂದು ರೊಟೀನ್ ಆಗಲಿ, ಮನೇನೂ ಶಾಂತವಾಗಿರುತ್ತೆ, ಖುಷಿಯಾಗಿರುತ್ತೆ, ಜೊತೆಗೆ ಹೆಚ್ಚು ಹಣನ ಬರುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ ನೋಡಿದ್ರಲ್ಲ, ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಖುಷಿ ಆಗೋಯ್ತು ಅನ್ಸುತ್ತೆ. ಆದಷ್ಟು ಬೇಗ ನಿಮ್ಮ ಅಪ್ಪಂದ್ರಿಗೆ, ನಿಮ್ಮ ಗಂಡಂದ್ರಿಗೆ ಹೋಗಿ ತೋರಿಸ್ಬಿಡಿ ಎಲ್ಲರೂ ನಿಮ್ಮ ಈ ಒಂದು ವಿಡಿಯೋನ. ಸೊ ಇಡೀ ವರ್ಷ ಗಿಫ್ಟ್ಸ್ ಬರುತ್ತೆ. ಸೊ ಇದರ ಭಾವಾರ್ಥ ಇಷ್ಟೇ ಇರೋದು. ಸೊ ಹೆಣ್ಣು ಮಕ್ಕಳು ಮನೆಯಲ್ಲಿ ಖುಷಿಯಾಗಿ ನಗ್ನಗ್ತಾ ಇದ್ದರೆ ಮುಂದೆ ಆ ಒಂದು ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಷ್ಟಗಳಿರೋದಿಲ್ಲ. ಮಹಾಲಕ್ಷ್ಮಿ ಒಲಿತಾಳೆ. ಸಾಕಷ್ಟು ಹಣ, ಶ್ರೀಮಂತಿಕೆ ಅನ್ನೋದು ನಿಮ್ಮ ಮನೆಗಳಲ್ಲಿ, ಮನಸ್ಸುಗಳಲ್ಲಿ ಕೂಡ ಬರುತ್ತೆ, ಭಾವನೆಗಳಲ್ಲಿ ಕೂಡ ಹೆಚ್ಚಾಗಿ ಶ್ರೀಮಂತಿಕೆ ಇರುತ್ತೆ. ಈ ಮೂಲಕ ಹಣ, ಆಸ್ತಿ ಜೊತೆ ಐಶ್ವರ್ಯನೂ ಕೂಡ ನಿಮ್ದಾಗತ್ತೆ ಅಂತ. ಸೊ ಬಹಳಷ್ಟು ಒಳ್ಳೆಯ ವಿಚಾರ. ಕತ್ತೆಗಳ ಬಗ್ಗೆ ತಿಳ್ಕೊಂಡ್ವಿ. ಕತ್ತೆಗಳನ್ನ ಬರೀ ಬೈಯೋದೇ ಆಯಿತು, ಕತ್ತೆಗಳನ್ನ ಸಂಬೋಧಿಸಿ ಬೈಯೋರೇ ಜಾಸ್ತಿ. ಸೊ ಆದರೆ ಕತ್ತೆಗಳಿಂದ ಕೂಡ ನಾವು ಏನನ್ನ ಕಲಿಬೋದು. ಹಾರ್ಡ್ ವರ್ಕಿಂಗ್ ಆಗಿರ್ಬೋದು, ಯಾವುದೇ ಅಡೆತಡೆಗಳಿಗೆ ಒಂದು ಜಗ್ಗದೆ ನಾವು ನಮ್ಮ ಒಂದು ಛಲದಿಂದ ಮುನ್ನುಗ್ತಾ ಇರಬೇಕು. ಆಗ ಮಾತ್ರ ಯಶಸ್ಸು ಸಿಗೋದಕ್ಕೆ ಸಾಧ್ಯ. ಕೇವಲ ಅಫರ್ಮೇಷನ್ ಮಾಡೋದಲ್ಲ, ಕೇವಲ ದೇಗುಲಗಳನ್ನ ಸುತ್ತೋದಲ್ಲ, ಮನಸ್ಸಿನಲ್ಲಿ ಕ್ರಿಯೆ ಇರಬೇಕು, ಮಾಡುವ ಕೆಲಸದಲ್ಲಿ ಒಂದು ಶಕ್ತಿ ಇರಬೇಕು, ನಮ್ಮ ಒಂದು
ಒಂದು ಶಕ್ತಿಯನ್ನು ಕೆಲಸಕ್ಕೂ ತೋರಿಸ್ಬೇಕು ಅಂತ. ವೆರಿ ನೈಸ್, ಸಕ್ಕತ್ತಾಗಿತ್ತು ಎಪಿಸೋಡು, ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇನ್ನೇನು ಕ್ಲಾಸಸ್ ಹತ್ರ ಬರ್ತಾ ಇದೆ. ಸ್ಪೆಷಲ್ 100 ಕೋಟಿ ಬಿಸ್ನೆಸ್ ವರ್ಕ್ಶಾಪ್, ಭಾಳಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡು ಬಿಟ್ಟಿದ್ದೀರಾ. ಏನಿಲ್ಲ, ಎಕ್ಸೈಟ್ಮೆಂಟ್ ಒಂದೇ ಇರೋದು, ಆ ಒಂದು ಖುಷಿ ಅಷ್ಟೇ ಇರೋದು. ಇದೇ ಖುಷಿನಲ್ಲಿ ವೆಯ್ಟ್ ಮಾಡಿ ಸಿಗೋಣ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ನಲ್ಲಿ. ಜೊತೆಗೆ ಜನವರಿ 28ರ ಫೌಂಡೇಶನ್ ವರ್ಕ್ಶಾಪ್ಗೆ ಕೂಡ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ತುಂಬ ಫಾಸ್ಟಾಗಿ ಫಿಲ್ ಆಗ್ತಾ ಇದೆ ಸೀಟ್ಸು. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್.